ಫಸ್ಟು ನಾವು ಇಡೀ ಅನೂರು ತಾಲೂಕಲ್ಲಿ ಮಾದೇಶ್ವರನ ಬೆಟ್ಟ, ಪೊನ್ನಾಚಿ ಎರಡೇ ಆಶ್ರಮ ಸ್ಕೂಲ್ ಇದ್ದಿದ್ದು. ಪೊನ್ನಾಚಿ ಸ್ಕೂಲು ಇದು 3ನೇ ಸ್ಕೂಲು, ಒಂದಲ್ಲ ಎರಡಲ್ಲ, ಇದು 3ನೇದು. ಫಸ್ಟ್ ಸ್ಟಾರ್ಟ್ ಆದ್ದೇ ಪೊನ್ನಾಚಿಲಿ ಈ ಆಶ್ರಮ ಸ್ಕೂಲು. ನೆಕ್ಸ್ಟು ತಾಳ್ಬೆಟ್ಟ ಬರ್ತೀವಿ. ತಾಳ್ಬೆಟ್ಟಲಿರ್ಬೇಕಾದ್ರೆ ನಾವು ಅಲ್ಲಿ ಓದ್ವಿ. ನಾವು 1ನೇ ಕ್ಲಾಸಿಂದ 4ನೇ ಕ್ಲಾಸ್ಗೆ 25 ಮುಗ್ಗಿ ಹೇಳ್ತಿದ್ವಿ. ಇವತ್ತು 20ವರೆಗೂ ಹೇಳ್ತೀವಿ. ಇವತ್ತು ನಾವು ಮುಗ್ಗಿ ಕಲಿಸ್ತು 1ನೇ ಕ್ಲಾಸಿಂದ 4ನೇ ತರಗತಿ ಕಲಿತಂಥ ವಿದ್ಯೆ ಇವತ್ತು 20 ಹೇಳ್ತೀವಿ. ನೀವು ಕೂಡ ಹೇಳ್ನಾರಿ. ಇವತ್ತು 5ನೇ ಕ್ಲಾಸ್ ಆದರೂ ನೀವು ಹೇಳ್ನಾರಿ. ಸೆಂಟ್ರಲ್ಲಿ ಹೇಳಿದ್ರು ಕೂಡ ಹೇಳ್ನಾರಿ. ಆ ಥರ ಮಕ್ಕಳಿಗೆ ನಮಗೆ ಊಟ ಇಲ್ಲ, ವಿದ್ಯೆ ಇತ್ತು, ಊಟ ಇಲ್ಲ. ಯಾವುದೇ ಒಂದು ಇದ್ರೂ ಊಟ ಮಾತ್ರ ನಮಗೆ ಇಲ್ಲವೇ ಇಲ್ಲ. ನಾವು ಹಿಟ್ಟು ಬೇಕು ಹೊಟ್ಟೆ ತುಂಬ ಅನ್ಬೇಕಾರೆ ಹಿಟ್ಟು ಮಾಡಿದಂಥ ಪಾತ್ರೆನ ತಗೊಂಡೋಗಿ ಹಳದ್ಲಿ ಕೆರೆದ್ಬಿಟ್ಟು ಅವ್ರು ಹಿಟ್ಟು ಮಾಡ್ಕೊಂಡು ಮುದ್ದೆ ತಗೊಳ್ಳೋರು. ಆ ಪಾತ್ರೆನ ತಗೊಂಡೋಗಿ ಹಳದ್ಲಿಟ್ಟು ಅದನ್ನೆಲ್ಲ ಗೋರಿ ಅಲ್ಲಿ ತಿನ್ನೂ ಹಳದ್ಲಿ. ಇಲ್ಲಿ ಕೊಡುವಂಥ ಹಿಟ್ಟು ಸಾಲ್ತಿರ್ಲಿಲ್ಲ. ಆ ಥರದಲ್ಲಿ ನಾವು ಇದೇ ಆಶ್ರಮ ಸ್ಕೂಲಲ್ಲಿ ಬೆಳೆದು ಬಂದ್ವಿ. ಈ ಒಂದು ದಿವಸ ನಿಮಗೆ ಫುಲ್ ಊಟ, ಒಂದು ದಿನಕ್ಕೆ 3 ಐಟಮ್. ನಮಗೆ ಒಂದೇ ದಿನವೆಲ್ಲ ಅದೇ ಐಟಮ್, ವರ್ಷಗಂಟು ಅದೇ ಐಟಮ್. ಸ್ವಾತಂತ್ರ್ಯ ದಿನಾಚರಣೆ ಆಗ ಗಣರಾಜ್ಯೋತ್ಸವ ಇದ್ರಲ್ಲಿ ಮಾತ್ರ ಸ್ಪೆಷಲ್ ಊಟ ನಮಗೆ. ಏನು ಬಾತು, ಕೇಸರಿ ಬಾತು, ಮಾಮೂಲಿ ಉಪ್ಪಿಟ್ಟು, ಇದು ಮಾತ್ರ ಸ್ಪೆಷಲ್. ಮಾಮೂಲಿ ಟೈಮ್ಲೆಲ್ಲ ಬರೀ ಅನ್ನ ಮುದ್ದೆ ಏನು ಇಲ್ಲ. ಆ ಥರದಲ್ಲಿ ನಾವು ಬೆಳೆದು ಬಂದವಿ. ಇವತ್ತು ದಿವಸ ನಮ್ಮ ಮಕ್ಕಳಿಗೆ ಒಳ್ಳೆ ಅನುಕೂಲವಾದಂಥ ಊಟ. ಆದರೆ ವಿದ್ಯೆ ಕಮ್ಮಿ ಆಗೈತೆ. ಯಾವಾಗ ಊಟ ಜಾಸ್ತಿ ಕೊಟ್ಟರು ನೋಡು, ಯಾರಿಗೂ ವಿದ್ಯಾನೇ ಇಲ್ಲ ನಮ್ಮ ಮಕ್ಕಳು. ಅದರಿಂದ ಇನ್ಮೇಲಾರು ನಾವು ಇದುವರೆಗೂ ಏನು ಆಯಿತು ಓದ್ದು ಇನ್ಮೇಲೆ ಚೆನ್ನಾಗಿ ಓದಬೇಕು ಅಂತ ನನ್ನ ಆಸೆ. ನಮ್ಮ ಕಣಗೆ ಇರಬಾರ್ದು. ನಮ್ಮ ತಾತ ನಮ್ಮನ್ನು ಸ್ಕೂಲ್ಗೆ ಹೋಗು ಅಂತ ಕಳಿಸಿದ್ರೆ ನಾವು ಬಂದು ಇಲ್ಲಿ ಇಟ್ಟಾಡ್ಬಿಟ್ಟು ಅಲ್ಲಿ ಇಲ್ಲಿ ಕಾಡು ಇಲ್ಲಿ ಮನೆಗೆ ಹೋಗ್ಬಿಡುದು. ಅವ್ರು ಓದವ್ರೆ ಅಂತ ತಿಳ್ಕೊಳ್ಳೋರು, ಓದಕ್ಕೆ ಹೋಯ್ತಾರೆ. ನಾವು ಫಿಲಮ್ ಕೊಳ್ಳೇಗಾಲ ಹೋಗಿ ಪಿಕ್ಚರ್ ನೋಡಿಕೊಂಡು ಆ ಹಾಸ್ಪಿಟ್ಲು, ಆ ಮಂಡಿ ಗುಡ್ಡೆ ಅಲ್ಲಿ ಇಲ್ಲಿ ಕೂತಿದ್ದು ಬಂದುಬಿಟ್ರೆ ಅವ್ರಿಗೇನು ಗೊತ್ತು ಸ್ಕೂಲ್ಗೆ ಹೋಗವ್ರೆ ಅಂತ. ಸ್ಕೂಲ್ಗೆ ಹೋದಿರ್ತಾರೆ, ನಮಗೆಲ್ಲ ಪಾಠನೂ ಗೊತ್ತಾಗ್ಬೋದು. ನಾವು ಹಂಗೆ ಅರ್ಧಂಬರ್ಧ ಓದಿದ ತಕ್ಕಾಗಿ ನಾವು ನಮ್ಮ ತಂದೆ ತಾಯಿಗೆ ಆಗಲಿ, ನಮ್ಮ ಹಿರಿಕರಿಗೆ ಆಗಲಿ, ಜಾತಿಯವ್ರಿಗಾಗಲಿ ಯಾವುದೇ ಒಂಥರ ಕೆಟ್ಟ ಇದಂತೂ ಮಾಡಲಿಲ್ಲ. ಚೆಂದಾಗೆ ಬಾಳ್ದ. ಈಗ ನಾವು ಒಂದು 10 ಓದಿದ್ರು ಕೂಡ ನಮ್ಮ ಮಕ್ಕಳನ್ನ ಇವತ್ತು ಡಿಗ್ರಿ ಮಾಡಿದ್ವಿ. ನಾವು 10ನೇ ಕ್ಲಾಸ್ ಓದಿಸೋದು, ನಮ್ಮ ಮಕ್ಕಳು ಡಿಗ್ರಿ ಮಾಡವ್ರೆ, ಸೆಕೆಂಡ್ ಇಯರ್ ಮಾಡವ್ರೆ, SLC ಮಾಡವ್ರೆ. ಇಷ್ಟು ಥರ ಓದಿಸಿವಿ ನಾವು. ಅದೇ ನಮ್ಮ ಅಪ್ಪದಿರು 10ನೇ ಕ್ಲಾಸ್ ಓದ್ಬೇಕಾದ್ರೆ ದೊಡ್ಡ ಕಷ್ಟ. 100ಕ್ಕೆ ಒಂದು 50 ಭಾಗ ಕೂಡ ಇಲ್ಲ ಆ ಕಾಲದಲ್ಲಿ. ಎಲ್ಲೋ ಯಾರೋ ಒಬ್ಬ 10ನೇ ಕ್ಲಾಸ್ ಓದಿಸ್ತಿದ್ದು. ಈ ಕಾಲದಲ್ಲಿ ಆ ಥರ ನಾವು ಡಿಗ್ರಿ ಮಾಡ್ಸೋದಂದರೆ ನೀವು ಡಿಗ್ರಿ ಮಾಡಿ ನಿಮ್ಮ ಮಕ್ಕಳನ್ನ ಇನ್ನೂ ಅದಕ್ಕೆ ಹೈಯೆಸ್ಟಾಗಿ ಓದಿಸ್ಬೇಕು ನನ್ನ ಆಸೆ. ಆಗ ಮಾಸ್ಟರ್ಗಳು ಅಷ್ಟೇ, ಬಂದು ಮಾಸ್ಟರ್ಗಳು ವಾರಕ್ಕೆ 1 ದಿವಸ ಊರಿಗೆ ಹೋಗೋರು. ಯಾರಾದರೂ ಅಷ್ಟೇ ವಾರದಲ್ಲಿ 1 ದಿನ ಅವ್ರ ಊರಿಗೆ. ಅದುವರೆಗೂ ನಮ್ಮ ತವೇ ಅಡುಗೆಯವರು ಸಮೇತ ನಮಗೆ ಬಟ್ಟೆ ಕೊಟ್ಟವ್ರೆ ಅಡುಗೆಯವರು. ಅವ್ರನ್ನ ನಾವು ಅಡುಗೆಯವ್ರು ಅನ್ಬಾರ್ದು, ಅವರೇ ನಮಗೆ ತಂದೆ ತಾಯಿಗಳು. ಬಟ್ಟೆನ ಹಳದು ತಗೊಂಡೋಗಿ ಬೇಯಿಸಿ, ಈಗ ನಿಮ್ಗಾರ ಅದಂತ ಪಿಡ್ಜ ಮಿಕ್ಸಿ ಅದು ಯಾಕೆಂದ್ರು ಅಂದ್ರಲ್ಲಿ ಹಾಕಿ ಬೇಯಿಸ್ತಾರೆ. ನಾವು ಬೆಂಕಿಲಿ ನಾವೇ ಸೌದೆ ಹೋಗಿ ನಾವೇ ಬೆಂಕಿ ಹಾಕಿ ನೀರು ತುಂಬಿ ಆ ಬಟ್ಟೆನ ನಾವೇ ಬೇಯಿಸಿ ಹಾಕಿದ್ರೆ ಅವ್ರು ಒಗೆದು ಕೊಡೋರು ಅಡುಗೆಯವರು. ಇವತ್ತು ಅಡುಗೆಯವ್ರಿಗೆ ಆ ಕೆಲಸ ಇದ್ದಾಕ ಅದೂ ಇಲ್ಲ. ಎಷ್ಟು ಇದಾಗದೆ. ನೀವು ಅಂಥದ್ರಲ್ಲಿ ನೀವು ಓದೋಕ್ಕೆ ಹಿಂಸೆ ಪಡ್ತಿದ್ದೀರಿ. ಮಾಸ್ಟ್ರು ಅಂತ ಹೇಳಿದ್ರೆ ನೀವೇ ಒಂದು ಮಾಡ್ತಿದ್ದೀರಿ. ಈ ಥರಲ್ಲಿ ಇರ್ಬೇಕಾದ್ರೆ ನೀವು ಹೆಂಗೆ ಇರಬೇಕು? ಈಗ ನಮ್ಮ ಕಾಲಕ್ಕೆ ಗೆಡ್ಡೆ ಗೆಣಸು ಹೋಯ್ತು, ನಮ್ಮ ಅಪ್ಪಂದು ಗೆಡ್ಡೆ ಗೆಣಸು ನಮಗೂ ಹೋಯ್ತು, ನಿಮಗೆ ಸಿಕ್ಕುವುದಿಲ್ಲ. ನಮಗೆ ಅಷ್ಟೊಂದಾಗದೆ. ನಮ್ಮ ಮಕ್ಕಳಿಗೆಲ್ಲ ಗೆಡ್ಡೆ ಗೆಣಸಕ್ಕಪ್ಪ ಕಷ್ಟವೇ. ಏನೋ ಆ ಸೀನಪ್ಪ ಕೃಷ್ಣಪ್ಪ ಅವ್ರು ಬಂದು ಆ ಹಳ್ಳಹಳ್ಳಿ ಮಟ್ಟದಲ್ಲಿ, ಇನ್ನೇನು ನಮಗಂತ ಹೇಳಲಿಲ್ಲ, ಹಳ್ಳಹಳ್ಳಿ ಮಟ್ಟದಲ್ಲಿ ಮುಖಂಡರುಗಳ್ನ ಒಬ್ಬೊಬ್ರು ಒಂದೊಂದು ಏರಿಕೆ. ಈಗ ಪೊನ್ನಾಚಿಲಿ ದೇವಾಲಯ, ಪೊನ್ನಾಚಿ ಗ್ರಾಮೇಗೌಡನಹಳ್ಳಿ ದೇವಾಲಯ ಅಂತ, ಅಸ್ತೂಲಿ ರಂಗಮದೇಗೌಡರು ಅಂತ, ಈ ಥರದವ್ರನ್ನ ಲೀಡ್ರುಗಳ್ನ ಉತ್ಪತ್ತಿ ಮಾಡಿದ್ರು. ಈ ಕಡೆ ಯಾರ್ಯಾರು ಜಡೇಗೌಡರು ಅಂತ ದೊಡ್ಡ ದೊಡ್ಡ ಲೀಡ್ರುಗಳ್ನೆಲ್ಲ ಉತ್ಪತ್ತಿ ಮಾಡಿ ಅವ್ರ ಮುಖಾಂತರ ನಮ್ಮ ಸಂಘಟನೆ ಮಾಡಿದ್ರು. ಇನ್ನೇನು ಅವರು ಸೀನಪ್ಪ ಕೃಷ್ಣಪ್ಪ ಅವರು ಸಡನ್ನಾಗಿ ಬಂದು ನಮ್ಮನ್ನೆಲ್ಲ ಸೇರಿಸಿ ಭೇಟಿ ಮಾಡಲಿಲ್ಲ. ಊರಿಗೊಬ್ಬರು ಒಂದು ಏರಿಯಾಕ್ಕೆ ಒಬ್ಬೊಬ್ಬರು ಅಂತ ಲೀಡ್ರು ಉತ್ಪತ್ತಿ ಮಾಡಿ ಅವ್ರ ಮುಖಾಂತರ ಮಾಡಿ ಅವರ ಸಂಘದಲ್ಲಿ ಒಂದು ಸಂಘ ಅಂತ ಮಾಡಿ ಅದರಲ್ಲಿ ಒಂದು 11 ಜನ ಕಮಿಟಿ ಮಾಡಿ ಆ ಕಮಿಟಿ ಒಳಗೆ ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಆ ಥರಲ್ಲಿ ಮಾಡಿ
ಆಮೇಲೆ ಶ್ರೀನಪ್ಪ ಅವರು ಅವ್ರಿಗೆ ಅವೇರ್ನೆಸ್ ಕೊಟ್ಟು ಅವರು ಎಲ್ಲರೂ ಸೇರಿ ನಮಗೆ ಕೊಟ್ಟು ನಮ್ಮಲ್ಲಿ ಆಗ ಪ್ಯಾಂಟು ಶರ್ಟ್ ಇಕ್ಕಿರೋರಿಗೆ ಕಂಡ್ರೆ ನಾವು ಕಾಡು ಹೋಗುವ ನಮ್ಮ ತಾತ್ದಿರು ಅಪ್ಪದಿರು ಅಂಥ ಟೈಮಲ್ಲಿ ಇವರೆಲ್ಲ ಅವೇರ್ನೆಸ್ ಕೊಟ್ಟು ಬನ್ನಿ ನಿಮ್ಗೇನು ಅನ್ಯಾಯ ಆಗದೆ ಅದನ್ನು ಮಾಡಬೇಕು ಸರ್ಕಾರದೇನೇನದೆ ಸುಮಾರು ಜನಕ್ಕೆ ಎತ್ತು ಲೋನ್ ಇಸ್ಕೊಟ್ರು ಎಲ್ಲ ಬ್ಯಾಂಕಲ್ಲೂ ಅವ್ರು ಸಂಘಟನೆ ಆದಮೇಲೆ ಆಮೇಲೆ ಲೋನ್ಗಳು ಕೊಡಿಸ್ತು ಎತ್ತುಗಳು ಆಡು ಕುರಿ ಈ ಥರದ್ದು ಎಲ್ಲರಿಗೂ ಲೋನ್ ಕೊಟ್ಟು ಹಂಗಾಗಿ ಮುಂದೆ ಬಂದು ಈ ಒಂದು ದಿವಸ ಏನೋ ನಾವು ಆ ಒಂದು ಇದು ಬಿಟ್ಟು ಇವತ್ತು ಬಂದು ಇಲ್ಲಿ ನಿಲ್ಬೇಕಾದ್ರೆ ಅವರೇ ಕಾರಣ. ಯಾರು ನಮ್ಮ ಸ್ಥಳೀಯ ಲೀಡ್ರುಗಳಿದ್ರಲ್ಲ ಆ ಲೀಡ್ರುಗಳೇ ಇವತ್ತಿನ ದಿವಸ ನಾವೆಲ್ಲ ಬಂದು ಮಾತಾಡ್ಬೇಕಾದ್ರೆ ಅವ್ರು ಇವತ್ತಿಲ್ಲ, ಇರೋರು ಅವರೇ, ಇದ್ದದೂರು ಅವರೇ, ಇದ್ದೂರು ಇಲ್ಲದೂರು ಎಲ್ಲರಿಗೂ ಒಂದೇ. ಇವತ್ತು ನಾವು ಅವ್ರನ್ನ ನಾವು ಧ್ಯಾನಿಸ್ಕೊಬೇಕು ಇವತ್ತು. ಯಾಕಂದರೆ ಜನಜಾತಿ ಒಂದು ದಿವಸ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವರೇ ನಮಗೆ ಮೇಯ್ನ್ ಜನಜಾತಿಯವರು, ಆ ಲೀಡ್ರುಗಳು. ಅಂಥವರ ಹೆಸರು ಹೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾತು ಆಡುವಂಥ ಅವಕಾಶ ಕೊಟ್ಟೋರಿಗೆ ನಮ್ಮೆಲ್ಲರಿಗೂ ನಮಸ್ತೆ.